ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ಶ್ರೀ ಸುರೇಶ್ ಗುರೂಜಿಗಳ ನೇತೃತ್ವದಲ್ಲಿ ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ಗದ್ದುಗೆಯ ದೇವಾಲಯವನ್ನು ನುಗ್ಗೇಹಳ್ಳಿ ರಂಭಾಪುರಿ ಶಾಖಾ ಮಠದ ಶ್ರೀ ಸುರೇಶ್ ಸ್ವಾಮೀಜಿ, ತೆಂಡೇಕೆರೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಗವಿಮಠದ ಚೆನ್ನವೀರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಇಂದು ಬೆಳಗ್ಗೆ ಲೋಕಾರ್ಪಣೆ ಮಾಡಲಾಯಿತು. ಹಲವು ಮಠಗಳ ಹಿರಿಕಿರಿ ಸ್ವಾಮೀಜಿಗಳ ಉದ್ಘೋಷದೊಂದಿಗೆ ಬಾಳೆ ಗಿಡವನ್ನು ಕಡಿಯುವ ಮೂಲಕ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹೋಮ ಹವನ, ದೇವರ ವಿಗ್ರಹ ಪ್ರತಿಷ್ಠಾಪನೆ, ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ, ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ಜರುಗಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸಂಘ ಸಂಸ್ಥೆಯ ಮುಖಂಡರು ಪಾಲ್ಗೊಂಡರು. ಹೊಸಹೊಳಲು ಗ್ರಾಮದಲ್ಲಿ 13 ಶುಕ್ರವಾರ 2026 ಗುರು ಹಿರಿಯರ ಸಮ್ಮುಖದಲ್ಲಿ ಗ್ರಾಮದ ಮುಖಂಡರು, ಯುವಕರು ಹಾಗೂ ನಮ್ಮ ಗವಿಮಠದ ಪೀಠಾಧಿಪತಿಗಳು ಹಾಗೂ ತೆಂಡೇಕೆರೆ ಪೀಠಾಧಿಪತಿಗಳು ಹಾಗೂ ನುಗ್ಗೇಹಳ್ಳಿ ಪೀಠಾಧಿಪತಿಗಳು ಹಾಗೂ ಮಹಾರಾಷ್ಟ್ರದಿಂದ ಪೀಠಾಧಿಪತಿಗಳು 4 ಪಂಚಪೀಠರು ಬಂದು ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ ಹಾಗೂ ನೂತನ ದೇವಾಲಯ ಹಾಗೂ ನೂತನ ಕಟ್ಟಡ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ. ಹಾಗೂ ನಮ್ಮ ಕೇರ್ಪೇಟೆ ತಾಲೂಕಿನ ಸುಪುತ್ರರಾದ ಆರ್.ಟಿ. ಮಲ್ಲಿಕಾರ್ಜುನನವರು ಸಮಾಜ ಸೇವಕರು ಬಂದು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಕಟ್ಟಡಕ್ಕೆ ಹಾಗೂ ನಮ್ಮ ದೇವಾಲಯಕ್ಕೆ ದೇಣಿಗೆ ಕೊಟ್ಟು ಸಹಕರಿಸಿದರೆ ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಇನ್ನೂ ಸಮಾಜ ಸೇವೆ ಮಾಡಲು ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ಉನ್ನತ ಸ್ಥಾನ ಕಲ್ಪಿಸಲಿ, ಅವ್ರ ಕುಟುಂಬಕ್ಕೆ ಆಯುಸ್ಸು, ಆರೋಗ್ಯ ಕೊಡಲಿ ಎಂದು ಕೇಳ್ಕೊತೀವಿ. ಮಹಾಶಿವರಾತ್ರಿ ದಿನ ಪಂಚಾಮೃತ ಅಭಿಷೇಕ ಹಾಗೂ ರುದ್ರಾಭಿಷೇಕ ಹಾಗೂ ಪ್ರಸಾದ ವಿಧಾನ ಮಾಡಿದ್ದೀವಿ. ದಯವಿಟ್ಟು ಕೇರ್ಪೇಟೆ ತಾಲೂಕಿನಲ್ಲಿ ಅಜ್ಜಯ್ಯನ ಭಕ್ತರು, ಗ್ರಾಮಸ್ಥರು, ಯಜಮಾನರು ಬಂದು ಸ್ವಾಮಿ ಗುರುಗಳ ಪಾತ್ರಕ್ಕೆ ಬರಬೇಕೆಂದು ಕೇಳ್ಕೊತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಪವಾಡ ಪುರುಷರು ಅಜ್ಜಯ್ಯ ಸ್ವಾಮಿ ಮೂಲ ಗದ್ದುಗೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಉಕ್ಕಡಗಾತ್ರಿ ಗ್ರಾಮದಲ್ಲಿ ನೆಲೆಯಾಗಿದ್ದಾರೆ. ಯಾವುದೇ ಮಾನಸಿಕ ರೋಗ ವೀರಗಳು ಏನೇ ಇದ್ದರೂ ಹುಷಾರು ಗುಣಗಳಾಗುತ್ತೆ. ಇಲ್ಲಿ ಗುರುಗಳು ಪವಾಡ ಪುರುಷರು ಹಾಗೂ ತಪಸ್ಸು ಮಾಡಿದ್ದ ಗುರುಗಳು ಇವರು, ಅಘೋರಿಗಳು. ಹಾಗಾಗಿ ಎಲ್ಲ ಭಕ್ತರು, ಸದ್ಭಕ್ತರು, ಅಜ್ಜಯ್ಯನ ಭಕ್ತರು, ಗ್ರಾಮಸ್ಥರು, ಮುಖಂಡರು ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿವರಾತ್ರಿ ದಿನ ಸ್ವಾಮಿಯ ಮಹಾಪ್ರಸಾದ ಹಾಗೂ ಮಹಾಮಂಗಳಾರತಿ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕೇಳ್ಕೊತೀನಿ.